ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳದಲ್ಲಿ ಈ ರೇಪ್ ಆ್ಯಂಡ್ ಮರ್ಡರ್ ಆಗಲಿಕ್ಕೆ ಏನು ಕಾರಣ ಅಂತ ನಾವು ಒಂದು ಸಣ್ಣ ರಿಸರ್ಚನ್ನು ಮಾಡಲು ಹೊರಟಾಗ ದ ಪಾಸಿಬಿಲಿಟೀಸ್ ಆ್ಯಂಡ್ ಈ ಕ್ರೈಮ್ ಆಗಲಿಕ್ಕೆ ಏನು ಕಾರಣ ಅಂತ ನಾವು ನೋಡಲು ಹೊರಟ್ರೆ, ಆಸ್ ಪರ್ ದ ಇನ್ಫಾರ್ಮೇಶನ್ 1995ರಿಂದ 2012ರವರೆಗೂ 472 ಜನ ಮಿಸ್ ಆಗಿದ್ದಾರೆ. ನೀವು ಕೇಳ್ತೀರಾ, ಮಿಸ್ ಆದ್ರೆ ಓಕೆ, ಮಿಸ್ ಆದ್ರೆ ಒಂದು ಕೇಸು ಕೂಡ, ಒಂದು ವ್ಯಕ್ತಿ ಕೂಡ ಟ್ರ್ಯಾಕ್ ಆಗಿಲ್ಲ, ಅವ್ರ ಹೆಣ ಕೂಡ ಸಿಕ್ಕಿಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 1995ರಿಂದ 2012ರವರೆಗೂ 472 ಜನ ಮಿಸ್ ಆಯ್ತು. ಆ 472 ಜನರನ್ನ ಏಲಿಯನ್ಗಳು ಬಂದು ಎತ್ಕೊಂಡು ಹೋದ್ರ, ಆಕಾಶ ನುಂಗಿತ, ಭೂಮಿ ತಿಂದಾಗ್ತಾ, ಎಲ್ಲೂ ಹೋದ್ರು, ಯಾಕೆ ಸಿಕ್ಕಿಲ್ಲ, ಯಾಕೆ ಟ್ರ್ಯಾಕ್ ಆಗಿಲ್ಲ? ಒಂದೆರಡು ಕೇಸಲ್ಲ, ಒಂದು ಕೇಸಲ್ಲೂ ಕೂಡ 472 ಕೇಸಲ್ಲಿ ಒಬ್ರು ಕೂಡ ಇದುವರೆಗೂ ಸಿಕ್ಕಿಲ್ಲ. ಎಲ್ಲೂ ಹೋದ್ರು? ಆಮೇಲೆ ಏನಾಯ್ತು? ಅಷ್ಟು ನಮ್ಮ ಅಕ್ಕಪಕ್ಕ ಮನೇಲಿ ಮಿಸ್ ಆದ್ರೆ ನಾವುಗಳೇ ಹುಡುಕ್ತಿವಿ. ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಈ 472 ಜನರಲ್ಲಿ ಒಬ್ಬರನ್ನು ಕೂಡ ಹುಡುಕಾಗಿಲ್ಲ. ಅವ್ರ ಹೆಣನೂ ಸಿಕ್ಕಿಲ್ಲ, ಅವ್ರ ಬಾಡಿನೂ ಸಿಕ್ಕಿಲ್ಲ, ಸ್ಪೇರ್ ಪಾರ್ಟ್ಸ್ ಸಿಕ್ಕಿಲ್ಲ, ಅವರ ಬುಲ್ಡೆಗಳು ಸಿಕ್ಕಿಲ್ಲ. ಎಲ್ಲಿ ಹೋಯ್ತು? ಧರ್ಮಸ್ಥಳದಲ್ಲಿ ಈ 472 ಜನ ಏನಾದ್ರು? ಎಲ್ಲಿ ಮಿಸ್ ಆದ್ರು? ಯಾಕಾದ್ರು? ಯಾರು ತಿಂದಾಕ್ರು? ಪೊಲೀಸರು ಕಂಡಿಡಿಯಕ್ಕಾಗಿದ್ದ ಮಟ್ಟಕ್ಕೆ ಈ ಬಾಡಿಗಳು ಎಲ್ಲೋಯ್ತು? ಇದೇ ಕ್ವಶನ್ಗೆ SIT ಅವರು ಉತ್ತರ ಹುಡುಕ್ಬೇಕಾಗಿದೆ. ಒಂದು ರಿಸರ್ಚ್ ಅಂಡ್ ಅನಾಲಿಸಿಸ್ ಪ್ರಕಾರ ನಾವು ಸ್ವಲ್ಪ ಹಿಂದೆ ಹೋದ್ರೆ, ಈ ಕೊಲೆಗಳು ಯಾಕಾಯ್ತು, ಈ ರೇಪ್ ಯಾಕಾಯ್ತು ಅಂತಂದ್ರೆ, 1977ರಲ್ಲಿ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಆ ಎಮರ್ಜೆನ್ಸಿನಲ್ಲಿ ಉಳುವವನೇ ಒಡೆಯ ಅಂತ ಇಡೀ ಭಾರತಕ್ಕೆ ಒಂದು ಆದೇಶ ಆಗುತ್ತೆ. ಆ ಆದೇಶದಲ್ಲಿ ಧರ್ಮಸ್ಥಳದಲ್ಲಿ ಇದ್ದಂತ ಒಂದು 5,000 ಎಕರೆ ಜಮೀನನ್ನ ಉಳ್ತಾ ಇದ್ದವರೆಲ್ಲ ಒಡೆಯರಾದ್ರು. ಇದನ್ನ ಸಹಿಸದಂತ ಯಜಮಾನ, ನಿದ್ದೆ ಬರಲಿಲ್ಲ ಯಜಮಾನನಿಗೆ. ಇದೊಂದು ರಿಸರ್ಚ್. ದಿಸ್ ಹ್ಯಾಸ್ ಟು ಬಿ ಕನ್ಫರ್ಮ್ ಬೈ SIT. 1977ರಲ್ಲಿ ಶುರುವಾದಂತ ಈ ಯುದ್ಧ, ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಹೋಗಿರ ನಮ್ ಜಮೀನೆಲ್ಲ ಕಿತ್ಕೊಂಬರ್ರಿ, ಹೊಡಿತೀರಾ, ಬಡಿತೀರಾ, ಸಾಯಿಸ್ತೀರಾ. ಒಂದು ಗ್ಯಾಂಗ್ ಕ್ರಿಯೇಟ್ ಆಯ್ತು. 1977ರಲ್ಲಿ ಹೋಗಿರುವಂತ ಜಮೀನನ್ನ ಕಿತ್ಕೊಂಬರಕ್ಕೆ ಒಂದು ಗ್ಯಾಂಗ್ ಕ್ರಿಯೇಟ್ ಮಾಡಲಾಯ್ತು. ಅದಕ್ಕೊಂದು 4 ಜನ ಮುಖ್ಯಸ್ಥರುಗಳಾದ್ರು, ಒಂದಷ್ಟು ಜನ ಚಾಲಕರುಗಳು, ಗೂಂಡಾಗಳು ಈ ಪ್ರವೃತ್ತಿಗಿಳಿದ್ರು. ಅಲ್ಲಿಂದ ಶುರುವಾದಂತ ಈ ಒಂದು ಪ್ರಕರಣ, ಒಡೆದಾಕೋದು, ಬಡ್ದಾಕೋದು, ಸಾಯಿಸಾಕೋದು, ಸಾಯಿಸಿ ತಗೊಂಡೋಗಿ ಬೆಟ್ಟಗಳ ಮೇಲೆ ಬಿಸಾಕೋದು, ಊತ ಹಾಕೋದು, ಭೀಮನ್ ಕೈ ಕೊಡೋದು ಶುರುವಾದಂತ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ನಿಟ್ಟಿನಲ್ಲಿ ಜಮೀನ್ ಕಿತ್ಕೊಂಬನ್ನಿ ಅಂತ ಹೇಳಿದಾಗ ಇದನ್ನ ಮಾಡಕ್ಕೆ ಹೊರಟಂತ ಡಿ ಗ್ಯಾಂಗ್ ಏನಿದೆ, ಅವರುಗಳು ಅತ್ಯಾಚಾರ ಮಾಡೋದು, ಲೂಟಿ ಮಾಡೋದು, ರೇಪ್ ಮಾಡೋದು, ಅವುಗಳು ಕೂಡ ಈ ಒಂದು ಜಮೀನನ್ನ ವಾಪಸ್ ಕಿತ್ಕೊಳ್ಳೋ ಕಾರ್ಯದಲ್ಲಿ ಇವುಗಳು ಸಹ ಆದ್ಯತೆ. ಪಾಸಿಬಿಲಿಟೀಸ್. ಇದೊಂದು ರಿಸರ್ಚ್ ರಿಪೋರ್ಟ್. SIT ಈ ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ವಾಪಸ್ಸು 99% ನೀವು ನೋಡೋದಾದ್ರೆ ಅಲ್ಲಿ ಮಾವುತ ಕೇಸ್ ಆಗಿರ್ಬೋದು, ಒಂದಷ್ಟು ಕೇಸುಗಳು ಸೌಂದರ್ಯಕ್ಕಾರೆ, 90% ಕೇಸುಗಳಾಗಿರೋದಿಲ್ಲ ಜಮೀನನ್ನ ಕಬ್ಜಾ ಮಾಡೋ ವಿಚಾರಕ್ಕೆ, ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಅಲ್ಲಿ ಕೊಲೆಗಳಾಗಿರೋದು. ಅಲ್ಲಿ ಧರ್ಮಸ್ಥಳದಲ್ಲಿ ಪೂರ್ತಿಯಾಗಿ ನಡೆದಿರೋದು ಬೇರೆ ಏನೂ ಅಲ್ಲ, ಜಮೀನುಗಳನ್ನ ಕಬ್ಜಾ ಮಾಡಕ್ ಹೋಗಿ ನಡೆದಂತ ಕೊಲೆಗಳಾಗಿರ್ಬೋದು, ರೇಪ್ಗಳಾಗಿರ್ಬೋದು. ರೇಪ್ಗಳನ್ನ ಯಾಕಾಯ್ತು ಅಂತಂದ್ರೆ, ರೇಪ್ಗಳು ಮಾಡಬೇಕು ಅಂತ ಮಾಡಿಲ್ಲ. ಈ ಜಮೀನುಗಳನ್ನ ವಾಪಸ್ ತಗೊಂಡೋಕ್ ಹೋದಾಗ ಗೂಂಡಾಗಳು ಸುಂದರವಾದಂತ ಹೆಣ್ಮಕ್ಳು ಸಿಕ್ಕರೆ, ಜಮೀನ್ ಹೆಂಗಿದ್ದು ಕಿತ್ಕೊಂತ ಇದೀವಿ, ಹೆಂಗಿರು ಸಾಯಿಸ್ತೀವಿ, ಅನುಭವಿಸಿ ಸಾಯಿಸೋಣ ಅನ್ನೋ ಮಟ್ಟಕ್ಕೆ ಶುರುವಾದಂತ ಕೊಲೆಗಳು 2025ರಲ್ಲಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ದಿಸ್ ಈಸ್ ಒನ್ ರಿಸರ್ಚ್, ಒಂದು ಸಣ್ಣ ರಿಸರ್ಚಿನ ಔಟ್ಕಮ್ ಇದು. ಇದರ ಸಾಧ್ಯತೆ ಬಾಧ್ಯತೆಗಳನ್ನ SIT ತನಿಖೆ ಮಾಡಬೇಕು, ಕನ್ಫರ್ಮೇಶನ್ ಮಾಡಬೇಕು. ದಿಸ್ ಈಸ್ ಒನ್ ಆಂಗಲ್ ವೇರ್ ರೇಪ್ಸ್ ಯಾಕಾಯ್ತು ಅಂತಂದ್ರೆ, ಇವತ್ತು ಕೂಡ ಈ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಗೂಂಡಾಗಳ ಗ್ಯಾಂಗ್ ಇದೆ.
ದುಡ್ಡು ಕೊಟ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ಆ ಒಂದು ಮಟ್ಟಕ್ಕೆ ಆ ದೊಡ್ಡ ಗ್ಯಾಂಗ್ ಆಪರೇಟ್ ಆಗಿದೆ. ಇವರೆಲ್ಲ ಯಾರು ಕೆಲಸ ಮಾಡ್ತಾ ಇದ್ರು, ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು? ಈ 472 2005ರಿಂದ 2012ವರೆಗೂ ಸತ್ತಂತ ಮಿಸ್ಸಿಂಗ್ ಆದಂತ 472 RTI ನಲ್ಲಿ ತಗೊಂಡಂತ ವ್ಯಕ್ತಿಗಳು ಒಬ್ರು ಕೂಡ ಸಿಕ್ಕಿಲ್ಲ. ಆಕಾಶ ನುಂಗಿತ, ಏಲಿಯನ್ಸ್ ಕರ್ಕೊಂಡು ಹೋಗ್ಬಿಟ್ರ, ಭೂಮಿ ನುಂಗ್ಕೊಂಡ್ಬಿಡ್ತಾ, ಎಲ್ಲೋದ್ರು ಪೊಲೀಸರು ಯಾಕೆ ಹುಡುಕಿಲ್ಲ? ಇದಕ್ಕೆ ಉತ್ತರ SIT ಹುಡುಕ್ಬೇಕಾಗಿದೆ. ಬಂಗ್ಲೆಗುಡ್ಡದಲ್ಲಿ ಇದಕ್ಕೇನಾದ್ರೂ ಉತ್ತರ ಇದೆಯಾ? ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾದವರು ಒನ್ಸ್ ಅಗೈನ್ SIT. ಇಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಉತ್ತರ ಕೊಡ್ಬೇಕು. ಎಲ್ಲಿ ಹೋದ್ರು ಈ 472 ಬರೀ 2012ರವರೆಗೂ. 2012 ನಂತರ ಎಷ್ಟು ಜನ ಮಿಸ್ ಆಗಿದ್ದಾರೆ ಮತ್ತೆ ಅದಕ್ಕೂ ಕೂಡ ದಾಖಲೆ ಬೇಕಾಗಿದೆ. ಮತ್ತೆ ಅದರ ಡೀಟೇಲ್ಸ್ ಅನ್ನ ಪೊಲೀಸರು ಕೊಟ್ಟಿಲ್ಲ. ಸೊ ಅಂದಾಜು ಒಂದು 500ಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ, ಒಬ್ರು ಕೂಡ ಸಿಕ್ಕಿಲ್ಲ. ಎಲ್ಲೋದ್ರು? ಏಲಿಯನ್ಸ್ ಬಂದು ಕರ್ಕೊಂಡು ಹೋದ್ರ? ಭೂಮಿ ನುಂಗಾಗ್ತಾ, ಆಕಾಶ ಮಾಯ ಮಾಡ್ತಾ ಎಲ್ಲಿ ಹೋದ್ರು? ಧರ್ಮಸ್ಥಳ ಪೊಲೀಸರು ಹುಡುಕಕ್ಕಾಗದಿಂದ ಜಾಗದಲ್ಲಿ ಈ ಜನರು ಎಲ್ಲಿ ಮಿಸ್ಸಿಂಗ್ ಆದ್ರು? ಯಾಕೆ ಮಿಸ್ಸಿಂಗ್ ಆದ್ರು? ಮಿಸ್ಸಿಂಗ್ ಆದ್ರ, ಕೊಲೆ ಆದ್ರ, ಕೊಲೆ ಆಗಿ ತಗೊಂಡೋಗಿ ಬಂಗ್ಲೆಗುಡ್ಡದಲ್ಲಿ ಬಿಸಾಕದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ SIT ಹುಡುಕ್ಬೇಕಾಗಿದೆ. SIT ಹ್ಯಾಸ್ ಟು ಬಿಕಮ್ ಮೋರ್ ಸೀರಿಯಸ್. ಕೊಲೆಗಾರನ ಬಚಾವ್ ಮಾಡೋ ಕಾರ್ಯನ ಬಿಟ್ಟು ಮಿಸ್ಸಿಂಗ್ ಆಗಿರೋ ವ್ಯಕ್ತಿಗಳು ಬಂಗ್ಲೆಗುಡ್ಡದಲ್ಲಿ ಸಿಗ್ತಾ ಇರುವಂತ ಪಳವಳಿಕೆಗಳಿಗೆ ಏನಾದ್ರೂ ಲಿಂಕ್ ಇದೆಯಾ? ಮಾಡದಂತ ಗೂಂಡಾಗಳು ಏನು ಹುಡುಕುವಂತ ಅವಶ್ಯಕತೆ ಇಲ್ಲ. ಯೂಟ್ಯೂಬರ್ ಮೇಲೆ ಅಟ್ಯಾಕ್ ಮಾಡಿದವರು, ತನಿಖೆ ಮಾಡ್ಬೇಕಾದ್ರೆ ಅಡ್ಡ ಬಂದು ಆವಾಜ್ ಹಾಕುವಂತವ್ರು, ಇಂಥವ್ರೇ ಶೂಟ್ ಮಾಡ್ಬೇಕು, ಇಂಥವ್ರು ಬರಬಾರ್ದಂತವ್ರನ್ನ ಹಿಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಸಿಕ್ಕೇ ಸಿಗುತ್ತೆ. ಏನು ದೊಡ್ಡ ವಿಚಾರ ಏನಲ್ಲ. ಅದನ್ನ ಹೇಳ್ತಾರಲ್ಲ, ಕಣ್ಣಿಗೆ ಕಾಣಾಗೋದಕ್ಕೆ ಬೂತ್ ಕಂಡಿ ಬೇಕಾಗಿದ್ಯಾ? ಖಂಡಿತ ಇಲ್ಲ. ವಿ ವಾಂಟ್ 1977ರಲ್ಲಿ ಎಮರ್ಜೆನ್ಸಿನಲ್ಲಿ ಶುರುವಾದಂತ ಈ ಒಂದು ಕೊಲೆ, ರೇಪ್, ಗುಂಡಾಯಿಸಂಗೆ 2025ರಲ್ಲಿ ಖಂಡಿತ SIT ಉತ್ತರ ಕೊಡಬೇಕಾಗಿದೆ. ವಿ ವಾಂಟ್ ಅನ್ ಆನ್ಸರ್ ಫ್ರಮ್ SIT. ನಿಮ್ಮ ಸಂಬಳ, ನಿಮಗ್ ತಗೊಂತಾರ ಗಾಡಿಗಳು, ನಿಮ್ಮ ದಿಮಾಕ್ಗಳು, ನಿಮ್ಮ ಪೊಸಿಷನ್ಗಳು, ನಾವೇನ್ ಹೇಳಿಲ್ಲ ನಿಮ್ಗೆ IPS ಮಾಡಿ ಅಂತ, ನಾವೇನ್ ಹೇಳಿಲ್ಲ ನಿಮ್ಗೆ KSP ಸಿಕ್ಕೊಂಡು DYSP ಆಗಿ, ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಪೊಲೀಸ್ ಆಗಿ ಅಂತ ನಾವ್ಯಾರು ಹೇಳಿಲ್ಲ. ಸೇರ್ಕೊಂಡಿದ್ದೀರಾ. ಈಗ ಅದಕ್ಕೆ ಉತ್ತರವನ್ನ ಹುಡುಕ್ಬೇಕಾದಂತ ಕೆಲಸ ನೀವೆಲ್ಲ ಮಾಡಬೇಕಾಗಿದೆ. ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರು ಬಿಡೋದಿಲ್ಲ. ಹೇಳ್ತಾ ಇದೀವಲ್ಲ, ವಿ ವಾಂಟೆಡ್ ಟು ಸಿಟ್ ಫಾರ್ ಎ ಧರ್ನಾ. ಬೆಂಗಳೂರಲ್ಲಿ ಧರಣಿ ಕುತ್ಕೊಬೇಕು ಅಂತಿದ್ವಿ, SIT ಡಿಸ್ಟರ್ಬ್ ಆಗುತ್ತೆ ಅಂತ ಆ ಧರಣಿನೂ ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಕಾರಣ ಯಾಕೆ ಅಂತಂದ್ರೆ ನಿಮಗ್ ಡಿಸ್ಟರ್ಬೆನ್ಸ್ ಮಾಡೋ ಅಂತ ಕೆಲಸ ನಾವು ಮಾಡಕ್ ಹೋಗಲ್ಲ. ಹಂಗಂತ ನೀವು ಅಡ್ವಾಂಟೇಜ್ ತಗೊಂಡ್ರೆ ನಿಮ್ಮನ್ನ ಬಿಡೋಕು ನಾವು ಹೋಗಲ್ಲ. ವಿ ವಾಂಟ್ ಎನ್ ಆನ್ಸರ್. 1977ರಲ್ಲಿ ಎಮರ್ಜೆನ್ಸಿಯಿಂದ ಶುರುವಾದಂತ ಈ ಕೊಲೆಗಳಿಗೆ ಉತ್ತರ SIT ಹುಡುಕ್ ಕೊಡಬೇಕಾಗಿದೆ. ಅದನ್ನು ಮಾಡಕ್ಕೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಬಿಡಬೇಕಾಗಿದೆ. ಸಿದ್ದರಾಮಯ್ಯನವರು ಅವರ ಟೀಮ್ಗೆ ಹೇಳಬೇಕು, ಬಾಯಿಗೆ ಬಂದಂಗೆ ಹುಚ್ಚುಚ್ಚು ಮಾತುಗಳನ್ನ, ಸ್ಟೇಟ್ಮೆಂಟ್ಗಳನ್ನ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೊಡಬಾರದು ಅಂತ. ಸೌಜನ್ಯ ಕೇಸಲ್ಲಿ ಅಶೋಕನ್ನ ಎನ್ಕ್ವೈರಿ ಮಾಡಲೇಬೇಕು. ಅಲ್ಲಿ ಕೆಳಗಡೆ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಸರ್ಕಾರಿ ಪರ ವಕೀಲರಾಗಿರ್ಬೋದು, ತನಿಖೆ ಮಾಡಿದಂತ ಅಧಿಕಾರಿ ಆಗಿರ್ಬೋದು, ಅವ್ರ ಮೇಲೆ ಇರುವಂತಹ DYSP ಆಗಿರ್ಬೋದು, SP ಆಗಿರ್ಬೋದು, DGP IGP ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ಮಾಡಿದಂತ ರಶ್ಮಿ ಆಗಿರ್ಬೋದು, ಸತ್ತಂತ ಆಡೋ ಮನೆ ಕಡೆಯವರಾಗಿರ್ಬೋದು, ಎಲ್ಲರನ್ನೂ ತನಿಖೆ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಭೀಮಾ ಉಳ್ತಾ ಇದ್ದ ಅಂತ ಸಾಕ್ಷಿ ಹೇಳಕ್ ಹೋದ್ರೆ ಮೊಹಾಂತಿ ಅವರ ಟೀಮು ನೀವು ಬೇಡ ಸೈಡ್ಗೆ ಹೋಗಿ ಅಂತಾರೆ. ಮೊಹಾಂತಿ ಅವರೇ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ನಮಗೊತ್ತು. ಇಲ್ಲಿ ಷಡ್ಯಂತ್ರ ಅಂತ ಹೇಳಿ ತನಿಖೆಗೆ ಅಡ್ಡ ಬರೋ ಅಂತ ಪ್ರತಿಯೊಬ್ರು ಕೂಡ ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಆಮಿಷಗಳನ್ನ ಒಡ್ತಾ ಇದ್ದಾರೆ. ಅದು ಬೊಮ್ಮಾಯಿ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಇನ್ಚಾರ್ಜ್ ಮಿನಿಸ್ಟರ್ ಫಾರ್ ಧರ್ಮಸ್ಥಳ, ಅಥವಾ ಬಿಜೆಪಿಯ ಸಾಲು ನಾಯಕರಾಗಿರ್ಬೋದು. ಯಾರೇ ಇನ್ಫ್ಲೂಯೆನ್ಸ್ ಮಾಡಲಿ, ಕರ್ನಾಟಕಕ್ಕೆ ನ್ಯಾಯ ಬೇಕಾಗಿದೆ. ನ್ಯಾಯನ ಕೊಡಿಸ್ಲೇಬೇಕು. ನೀವು ಕೊಟ್ಟೆ ಕೊಡ್ತೀರಾ, ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ಬಿಡಲ್ಲ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ಜೈಲ್ಗೆ ಹೋಗಕ್ಕೆ ನೀವು ರೆಡಿ ಇರಬೇಕು. ನೀವೇನ್ ಅನ್ಕೊಂಡಿದ್ದೀರಾ? ನಾವೇನು ಶ್ರೀಮಂತ್ ಕುಮಾರ್ ಸಿಂಗ್ ತರ ಸುಮ್ನೆ ಕೂತ್ಕೊಂತೀವಿ ಅನ್ಕೊಂತೀರಾ? ಬೆಂಗಳೂರಲ್ಲಿ ಚಿನ್ನ ಒಡವೆ ಮಾಡಿಸ್ಕೊಟ್ರೆ ಎಂಡ್ರಿಗೆ ಅವನನ್ನು ಅರೆಸ್ಟ್ ಮಾಡಿದಂತ ಬೆಂಗಳೂರು ಪೊಲೀಸ್ ಕಮಿಷನರು, ರಿಯಲ್ ಎಸ್ಟೇಟ್ ಮಾಡೋ ಮುತ್ತುರಾಜನ್ನ ಮುಡ್ದೇ ಇರೋ ಅಂತ DCP ನಾರ್ತ್ ಈಸ್ಟ್ ಸಜ್ಜಿತ್ತು,
ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್, ಚಾಮರಾಜಪೇಟೆ ಏನೋ ಪೊಲೀಸರು ಡ್ರಗ್ಗಳನ್ನ ಮಾಡ್ತಾ ಇದ್ರೆ ಕಣ್ ತೆರ್ಕೊಂಡು ನೋಡ್ಕೊಂತಾ ಇರುವಂತ ಶ್ರೀಮಂತ್ ಕುಮಾರ್, ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನೇಪಾಳ ಮಾಡಕ್ ನೀವು ಹೊರಟ್ರೆ ನಾವು ಬಿಟ್ಬಿಡ್ತೀವಿ ಅನ್ಕೊಂಡಿದೀವಾ? ಖಂಡಿತ ಬಿಡಲ್ಲ. ನ್ಯಾಯ ಸಿಗ್ಲೇಬೇಕಾಗಿದೆ. 1977 ಇಂದ ಎಮರ್ಜೆನ್ಸಿಯಿಂದ ಶುರುವಾದಂತ ಈ ಹತ್ಯಾಕಾಂಡಕ್ಕೆ ನಿಜವಾದಂತ ಕೊಲೆಗಾರರು, ತಗೊಂಡ ಹೆಣಗಳನ್ನ ಬಿಸಾಕ್ದವರು, ಮಿಸ್ ಆದವರು, ಅಲ್ಲಿನ ಜಮೀನುಗಳನ್ನ ಕಬ್ಜಾ ಮಾಡ್ಕೊಂಡು ಸ್ಟಾರ್ ಹೋಟ್ಲ್ಗಳನ್ನ ಕಟ್ಟಿದವರು, ಲಾಡ್ಜ್ಗಳನ್ನ ಕಟ್ಟಿದವರು, ಪೆಟ್ರೋಲ್ ಬಂಕ್ಗಳನ್ನ ಕಟ್ಟಿದವರು, ಅವ್ರನ್ನೆಲ್ಲ ತನಿಖೆ ಆಗ್ಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಏನಕ್ಕೆ ಫೋನ್ ಮಾಡಿದ್ರು? ಅಶೋಕ ರಿಪಬ್ಲಿಕ್ ಟಿವಿಲಿ ಯಾಕೆ ಸುಳ್ಳು ಹೇಳ್ದ? ವಿರೋಧ ಪಕ್ಷದ ನಾಯಕ ಇವರೆಲ್ಲ ಸೇರ್ಕೊಂಡು ಏನ್ ಮುಚ್ಚಾಕಿದ್ರು ಸೌಜನ್ಯ ಪ್ರಕರಣದಲ್ಲಿ? ಎಲ್ಲ ಹೊರಗಡೆ ಬರಲೇಬೇಕು. ವಿ ಹ್ಯಾವ್ ಫೈಲ್ಡ್ ಎ ಪಿಟಿಷನ್ ಅಂಡ್ ಐ ಆಮ್ ಶ್ಯೂರ್ ಅದು ನಿಮ್ಗೆ ಬ್ರಹ್ಮಾಸ್ತ್ರ ಆಗೇ ಆಗುತ್ತೆ. ನಮ್ಮ ಪ್ರತಿಯೊಂದು ಲೆಟರ್ಸು, ಪ್ರತಿಯೊಂದು ವಿಡಿಯೋ ಅದು ಬ್ರಹ್ಮಾಸ್ತ್ರನೇ. ಯಾಕೆ ಅಂದ್ರೆ ಅದು ಸತ್ಯದ ಹುಡುಕಾಟದಲ್ಲಿದೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಈ ಹತ್ಯಾಕಾಂಡಕ್ಕೂ 1977ರಲ್ಲಿ ಉಳುವವನೇ ಒಡೆಯಕ್ಕೂ, ಆ ಉಳಿತಾಯದ ಜಮೀನನ್ನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಕ್ಕೂ, ತದನಂತರ ಅವರುಗಳನ್ನ ಗುಂಡಾ ಬಿಟ್ಟು ಆ ಕಬ್ಜಾ ಆ ನ್ಯಾಯಯುತವಾಗಿ ಸರ್ಕಾರ ಕೊಟ್ಟಂತ ಜಮೀನನ್ನ ಮತ್ತೆ ಕಬ್ಜಾ ಮಾಡಿದ್ದಕ್ಕೂ, 5,000 ಎಕರೆ ಜಮೀನಿಗೂ, ಕೋಟ್ಯಾಂತರ ರೂಪಾಯಿ ಬರ್ತಾ ಇರೋ ಹಣಕ್ಕೂ, ಆಗಿರುವಂತ ಕೊಲೆಗಳಿಗೂ, ಆಗಿರುವಂತ ಮಿಸ್ಸಿಂಗ್ ಕೇಸುಗಳಿಗೂ, ನಪುಂಸಕತೆಯಿಂದ ಕೂಡಿರುವಂತ ಸೌಜನ್ಯ ಕೇಸನ್ನ ತನಿಖೆಗೂ, ಆರ್ ಅಶೋಕ್ಗೂ, ಇವತ್ತು ಎಲ್ಲೋ ಮಲ್ಕೊಂಡಿದ್ದು ಎದ್ದು ಬಂದು ಮಾತಾಡ್ತಾ ಇರುವಂತ ಬಸವರಾಜ ಬೊಮ್ಮಾಯಿಗೂ, ಬಿಜೆಪಿಯವರಿಗೂ, ರಾಜ್ಯ ಸರ್ಕಾರದಲ್ಲಿರುವಂತ ಕಾಂಗ್ರೆಸ್ಸಿನ ಕೆಲ ಏನೋ ಎಲ್ಲದಕ್ಕೂ ಲಿಂಕ್ ಇದೆ. ಬಟ್ ಅಲ್ಟಿಮೇಟ್ಲಿ ವಿ ವಾಂಟ್ ದ ಇನ್ವೆಸ್ಟಿಗೇಷನ್ ಟು ಬಿ in the larger public interest. We want justice. We want justice. We want justice. We want justice. Thank you. Thank you.